ನ್ಯೂಸ್ 18 ಕನ್ನಡ ಡಿಜಿಟಲ್ಗೆ ಸ್ವಾಗತ. ನಾನು ಬಸವರಾಜ ಹನ್ನಳ್ಳಿ, ಬಳ್ಳಾರಿ ಜಿಲ್ಲಾ ವರದಿಗಾರ. ರೈತರು ಪದೇ ಪದೇ ದಲ್ಲಾಳಿಗಳಿಂದ ಮೋಸ ಹೋಗ್ತಕ್ಕಂಥ ಪ್ರಕರಣಗಳು ವರ್ಷದಿಂದ ವರ್ಷಕ್ಕೆ ಹೆಚ್ಚಾಗ್ತಾನೆ ಇರ್ತಕ್ಕಂಥದ್ದು ಕೂಡ. ಯಾಕೆಂತಂದ್ರೆ ಪ್ರತಿ ವರ್ಷ ಕೂಡ ದಲ್ಲಾಳಿಗಳು ರೈತರಿಗೆ ಮೋಸ ಮಾಡಿ, ವಂಚನೆ ಮಾಡಿ ಎಸ್ಕೇಪ್ ಆಗ್ತಕ್ಕಂಥ ಪ್ರಕರಣಗಳು ಕೂಡ ಬಳ್ಳಾರಿ ಜಿಲ್ಲೆಯಲ್ಲಿ ಯಥೇಚ್ಛವಾಗಿ ನಡೀತಾ ಇರ್ತಕ್ಕಂಥದ್ದು. ಈ ವರ್ಷ ಕೂಡ ಇದೇ ಆಗಿರ್ತಕ್ಕಂಥದ್ದು. ಅದು ಸಿರುಗುಪ್ಪ ತಾಲೂಕಿನ ಬೈರಾಪುರ ಗ್ರಾಮದಲ್ಲಿರ್ತಕ್ಕಂಥ ಏನು ಭತ್ತ ಮತ್ತು ಮೆಕ್ಕೆಜೋಳ ವ್ಯಾಪಾರಸ್ಥರ ದಲ್ಲಾಳಿಗಳಿದ್ರು ಇಬ್ರು, ಬಸನಗೌಡ ಮತ್ತು ಮಂಜುನಾಥ ಗೌಡ ಅಂತೇಳಿ ಇವರಿಬ್ರು ಕೂಡ ಬೈರಾಪುರ ಗ್ರಾಮದವರೇ. ಆದ್ರೆ ನೂರಾರು ರೈತರಿಂದ ಭತ್ತ ಮತ್ತು ಮೆಕ್ಕೆಜೋಳನ ಕೂಡ ಪಡೆದುಕೊಂಡಿರ್ತಾರೆ. ಸುಮಾರು ನೂರಾರು ರೈತರಿಂದ ಸುಮಾರು 3 ರಿಂದ 4 ಕೋಟಿ ಕೂಡ ಹಣವನ್ನು ಕೂಡ ಕೊಡಬೇಕಾಗಿತ್ತು. ಆದ್ರೆ ಭತ್ತ ಮತ್ತು ಮೆಕ್ಕೆಜೋಳ ಖರೀದಿ ಮಾಡಿ 4 ತಿಂಗಳ ಕಳೆದರೂ ಕೂಡ ಇದುವರೆಗೆ ಹಣ ವಾಪಸ್ ಕೊಡದೆ ಇಲ್ಲದೆ ಎಸ್ಕೇಪ್ ಆಗಿರ್ತಕ್ಕಂಥದ್ದು. ಮನೆಗೆ ಬೀಗ ಹಾಕಿಕೊಂಡು ಇಡೀ ಕುಟುಂಬ ಸಮೇತ ಎಸ್ಕೇಪ್ ಆಗಿರ್ತಕ್ಕಂಥ ಗಂಭೀರ ಆರೋಪ ಕೂಡ ಇವ್ರ ಮೇಲೆ ಕೇಳಿ ಬರ್ತಿರ್ತಕ್ಕಂಥದ್ದು. ಕಳೆದ 2-3 ತಿಂಗಳಿಂದ ಕೂಡ ರೈತರು ಕೂಡ ಅವ್ರ ಮನೆಗೆ ಅಲೆದು ಕೂಡ ಸುಸ್ತಾಗಿರ್ತಕ್ಕಂಥದ್ದು. ಯಾಕಂದ್ರೆ ಕೊನೆಗೆ ಈಗ ಅವರು ಯಾವಾಗ ಎಸ್ಕೇಪ್ ಆದ ನಂತರ ಈಗ ರೈತರು ಕೂಡ ಪೊಲೀಸ್ ಠಾಣೆ ಮೆಟ್ಲಿಗೆ ಕೂಡ ಏರಿರ್ತಕ್ಕಂಥದ್ದು. ಸಿರುಗುಪ್ಪ ತಾಲೂಕಿನ ಸಿರಿಗೆರೆ ಪೊಲೀಸ್ ಠಾಣೆಯಲ್ಲಿ ಇವರಿಬ್ಬರು ವಿರುದ್ಧ ಒಂದು FIR ಕೂಡ ದಾಖಲಾಗಿರ್ತಕ್ಕಂಥದ್ದು. ಆದ್ರೆ ಇಬ್ಬರು ಕೂಡ ಇನ್ನೂ ತಲೆಮರೆಸಿಕೊಂಡಿರ್ತಕ್ಕಂಥದ್ದು. ಅಂದ್ರೆ ಪ್ರತಿ ವರ್ಷ ಈ ರೈತರಿಂದ ಭತ್ತವನ್ನ ಖರೀದಿ ಮಾಡ್ತಾ ಇದ್ರು, ಮೆಕ್ಕೆಜೋಳವನ್ನು ಕೂಡ ಖರೀದಿ ಮಾಡ್ತಾ ಇದ್ರು. ಆದ್ರೆ ಅದಕ್ಕೆ ತಕ್ಕಂಗೆ ಹಣ ಕೂಡ ಅವರು ಸಕಾಲದಲ್ಲಿ ಕೂಡ ಅವರಿಗೆ ಒಂದು ಹಣ ಕೂಡ ಅವರಿಗೆ ಪಾವತಿ ಮಾಡ್ತಾ ಇದ್ರು. ಆದ್ರೆ ಈ ವರ್ಷ 4 ತಿಂಗಳ ಹಿಂದೆ ಏನು ಭತ್ತ ಮತ್ತು ಮೆಕ್ಕೆಜೋಳ ಪಡೆದಿರ್ತಕ್ಕಂಥ ಇಬ್ರು ಬಸನಗೌಡ ಮತ್ತು ಮಂಜುನಾಥ ಗೌಡ ಏನಂದ್ರೆ ಇಬ್ರು ಕೂಡ ಹಣ ಈ ತಿಂಗಳ ಕೊಡ್ತೀನಿ, ಮುಂದಿನ ತಿಂಗಳ ಕೊಡ್ತೀನಿ ಅನ್ನೋ ಇದೇ ರೀತಿಯಾಗಿ ಸತಾಯಿಸಿ ಕೊನೆಗೆ ಎಸ್ಕೇಪ್ ಆಗಿರ್ತಕ್ಕಂಥದ್ದು. ಇಡೀ ರೈತರು ಕೂಡ ಈಗ ಕಣ್ಣೀರು ಹಾಕ್ತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾಕೆಂದ್ರೆ ಇದಿರ್ತಕ್ಕಂಥ ಒಂದೇ ಬೆಳೆಯನ್ನ, ಮಳೆಗಾಲದ ಬೆಳೆಯನ್ನ ಮಾತ್ರ ಈ ವರ್ಷ ಇರ್ತಕ್ಕಂಥದ್ದು. ಯಾಕೆಂತಂದ್ರೆ ತುಂಗಭದ್ರಾ ಜಲಾಶಯದಲ್ಲಿ ಕ್ರಸ್ಟ್ ಗೇಟ್ ಅಳವಡಿಕೆ ಹಿನ್ನೆಲೆಯಲ್ಲಿ ಈ ಭಾಗದಲ್ಲಿ ಒಂದೇ ಬೆಳೆಗೆ ಮಾತ್ರ ನೀರನ್ನು ಕೊಟ್ಟಿರ್ತಕ್ಕಂಥದ್ದು. ಆ ನಿಟ್ಟಿನಲ್ಲಿ ಒಂದೇ ಬೆಳೆ ಬೆಳೆದಿರ್ತಕ್ಕಂಥ ರೈತರು ಈಗ ಆ ಒಂದು ಭತ್ತವನ್ನು ಕೂಡ ಮಾರಿದ್ರೆ ನಮಗೆ ಮತ್ತೆ ಹಣ ವಾಪಸ್ ಬರುತ್ತೆ, ಅದರಿಂದ ನಾವು ಮಾಡಿರ್ತಕ್ಕಂಥ ಸಾಲ ಆಗಿರ್ಬೋದು ಅಥವಾ ಬೇರೆ ಬೇರೆ ಅಂದ್ರೆ ಗೊಬ್ಬರ ಈ ರೀತಿಯಾಗಿ ಕೂಲಿ ಆಳುಗಳಿಗೆ ಜೊತೆಗೆ ಬೇರೆ ಬೇರೆ ರೀತಿಯಲ್ಲಿ ಸಾಲವನ್ನು ತೆಗೆದುಕೊಂಡಿರ್ತಕ್ಕಂಥ ರೈತರು ಅದನ್ನ ಮರುಪಾವತಿ ಮಾಡಬೇಕು ಅನ್ನೋಟಲ್ಲಿ ಕೂಡ ಸಾಕಷ್ಟು ನಿರೀಕ್ಷೆಯಲ್ಲಿದ್ರು. ಆದ್ರೆ ಭತ್ತ ಮಾರಿದ ನಂತರ 15 ದಿನದಲ್ಲಿ ಹಣ ವಾಪಸ್ ಕೊಡ್ತೀನಿ ಅಂತ ಹೇಳಿರ್ತಕ್ಕಂಥ ಇಬ್ರು ದಲ್ಲಾಳಿಗಳು ಎಸ್ಕೇಪ್ ಆಗಿರ್ತಕ್ಕಂಥದ್ದು. ಪ್ರತಿ ಕ್ವಿಂಟಲ್ 2,400 ರೂಪಾಯಿ ಅಂತೆ ಭತ್ತವನ್ನು ಕೂಡ ಖರೀದಿ ಮಾಡಿದ್ರು. ಜೊತೆಗೆ 1,980 ರೂಪಾಯಿದಂತೆ ಕೂಡ ಮೆಕ್ಕೆಜೋಳವನ್ನು ಕೂಡ ಖರೀದಿ ಮಾಡಿದ್ರು. ಬೈರಾಪುರ ಗ್ರಾಮದಲ್ಲಿ ಸುಮಾರು 70 ರಿಂದ 80 ರೈತರಿಗೆ ಕೂಡ ಮೋಸ ಮಾಡಿರ್ತಕ್ಕಂಥದ್ದು. ಇದು ಕೇವಲ ಬೈರಾಪುರ ಗ್ರಾಮ ಮಾತ್ರ ಅಲ್ಲ, ಸುತ್ತಮುತ್ತಲ ಗ್ರಾಮದ ರೈತರಿಗೆ ಕೂಡ ನೂರಾರು ರೈತರಿಗೆ ಕೂಡ ಇದೇ ರೀತಿಯಾಗಿ ಟೋಪಿ ಹಾಕಿರ್ತಕ್ಕಂಥದ್ದು ಕೂಡ ಇಲ್ಲಿ ಬೆಳಕಿಗೆ ಬಂದಿರತಕ್ಕಂಥದ್ದು. ರೈತರು ಈಗ ಕಣ್ಣೀರಾಗ್ತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗಿರ್ತಕ್ಕಂಥದ್ದು. ಯಾಕಂದ್ರೆ ವರ್ಷದಲ್ಲಿ 2 ಬೆಳೆ ಬೆಳೀತಕ್ಕಂಥ ರೈತರು ಈ ಬಾರಿ ಒಂದೇ ಬೆಳೆ ಬೆಳೆದಿರ್ತಕ್ಕಂಥದ್ದು. ಆ ಒಂದು ಬೆಳೆಗೆ ಕೂಡ ಸಮರ್ಪಕವಾಗಿ ಅವರು ಮಾರಾಟ ಮಾಡಿದ ನಂತರ ಹಣ ಕೂಡ ಇದುವರೆಗೆ ಸಿಗಲಾರದೆ ದಲ್ಲಾಳಿಗಳು ಕೂಡ ವಂಚನೆ ಮಾಡಿರ್ತಕ್ಕಂಥದ್ದು. ನಿಟ್ಟಿನಲ್ಲಿ ಕೂಡ ರೈತರು ಕೂಡ ಈಗ ಜಿಲ್ಲಾಧಿಕಾರಿಗಳನ್ನ ಭೇಟಿಯಾಗಿರ್ತಕ್ಕಂಥದ್ದು, SP ಅನ್ನ ಕೂಡ ಭೇಟಿಯಾಗಿರ್ತಕ್ಕಂಥದ್ದು. ಜೊತೆಗೆ ಪೊಲೀಸ್ ಠಾಣೆಯಲ್ಲಿ ಒಂದು FIR ಕೂಡ ದಾಖಲು ಮಾಡಿರ್ತಕ್ಕಂಥದ್ದು. ಈಗ ರೈತರು ನಾವು ಮಾರಾಟ ಮಾಡಿರ್ತಕ್ಕಂಥ ಮೊತ್ತವನ್ನು ಹಣ ನಮಗೆ ವಾಪಸ್ ಕೊಡಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ರೈತರು ಒತ್ತಾಯನ ಕೂಡ ಮಾಡ್ತಾ ಇದ್ದಾರೆ. ಯಾಕೆಂತಂದ್ರೆ ಇಡೀ ಕುಟುಂಬಗಳು ಈಗ ರೈತರ ಕುಟುಂಬಗಳು ಬೀದಿಗೆ ಬೀಳ್ತಕ್ಕಂಥ ಪರಿಸ್ಥಿತಿ ಕೂಡ ನಿರ್ಮಾಣ ಆಗ್ತಾ ಇರ್ತಕ್ಕಂಥದ್ದು. ಡಿಸೆಂಬರ್ 15ಕ್ಕೆ ನಾವು ಕೊಟ್ಟಿದ್ವಿ ಸರ್. ಡಿಸೆಂಬರ್ 15ರಿಂದ ಇದುವರೆಗೆ ಯಾವ ರೆಸ್ಪಾನ್ಸ್ ಕೊಟ್ಟಿಲ್ಲ ಸರ್. ಅಮೌಂಟ್ ವಾರ ಬಿಟ್ಟು ಕೊಟ್ಟು ಅಂತ ಹೇಳಿದ್ರು ಸರ್. ವಾರ ಸರ್ ಈಗ 3 ತಿಂಗಳು ಆಯ್ತು. 3 ತಿಂಗಳಾದ್ರೂ ಅಮೌಂಟ್ ಕೊಟ್ಟಿಲ್ಲ ಸರ್. ಆಮೇಲೆ ಸುಮಾರು ಬೈರಾಪುರಲಿದ್ದ 70 ಜನ, ಸುತ್ತಮುತ್ತ ಇಳಿಲಿದ್ದ ಸೇರಿ 170 ಜನ ಅಮೌಂಟ್ ಕೊಡ್ಬೇಕು ಸರ್. ಸುಮಾರು 4.5 ಕೋಟಿ ತನಕ ಅಮೌಂಟ್ ಕೊಡ್ಬೇಕು ಸರ್. ಇವಾಗೊಂದು ಬೇರೆ ಕಡೆ ಮಾರ್ಕೊಂಡು ಅವರು ಕಂಪ್ನಿ ಕಡೆಲಿದ್ದ ಅವ್ರಿಗೆ ಅಮೌಂಟ್ ಜಮಾ ಆಗಿದೆ ಅಂತ ಹೇಳ್ತಾರೆ ಸರ್. ಇವರು ಬೇರೆ ಕಡೆ ಹೋಗ್ಬಿಟ್ಟಿದ್ದಾರೆ ಸರ್. ಫ್ಯಾಮಿಲಿ ಎಲ್ಲ ಮನೆ ಬಾಗ್ಲಕ್ಕೊಂಡು ಹೋಗ್ಬಿಟ್ಟಿದ್ದಾರೆ ಸರ್. ಅವ್ರು ಯಾರಿಲ್ಲ ಸರ್. ಕೇಳಕ ಫೋನ್ ಸ್ವಿಚ್ ಆಫ್ ಆಗ್ಬಿಟ್ಟಿದೆ ಸರ್. ಯಾರನ್ನ ಕೇಳ್ಬೇಕಂತಾನೆ ಗೊತ್ತಾಗ್ತಾರೆ. ಸಿರಿಗೆರೆ ಸ್ಟೇಷನ್ಗೆ ಕಂಪ್ಲೇಂಟ್ ಕೊಡಿ ಸರ್. ಅವ್ರೇನು ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಸರ್. ಈ ಕಷ್ಟ ಎಲ್ಲ ನೀವೆಲ್ಲ ಸಾಲ ಮಾಡಿರ್ತೀರಿ, ಬ್ಯಾಂಕಲ್ಲಿ ಸಾಲ ತಂದಿರ್ತೀರಿ. ಹೌದು ಸರ್. ಇವಾಗ ಮಕ್ಕಳು ಫೀಸ್ ಕಟ್ಬೇಕು ಸರ್. ಅದ್ರ ಮೇಲೆ ಇದ್ವಿ. ಮಕ್ಕಳು ಫೀಸ್ ಕಟ್ಟಕ್ ಕೂಡ ಇಲ್ಲ ಸರ್. ಅವರು ಎಕ್ಸಾಮ್ ಕುಣಿಸ್ತಾ ಇಲ್ಲ ಸರ್. ಲಾಸ್ಟ್ ಟೈಮ್ DC ಸರ್ ಹತ್ರ ಬಂದು ಏನ್ ನಮಗೆ ಪರಿಹಾರ ಹೇಳ್ತಾರಂತಂದು ಬಂದಿದ್ದೀವಿ ಸರ್. ಏನ್ ಕಂಪ್ಲೇಂಟ್ ಹೇಳೋಣಂತಂದು ಸಿರಿಗೆರೆ ಸ್ಟೇಷನ್ಗೆ ಕೊಟ್ರೆ ಏನು ರೆಸ್ಪಾನ್ಸೇ ಮಾಡ್ತಾ ಇಲ್ಲ ಸರ್. 13 ದಿನ ಆಯ್ತು ಸರ್.
ಅವ್ರನ್ನ ಕರೆಸ್ತೀವಿ ಇವ್ರನ್ನ ಕರೆಸ್ತೀವಿ ಅಂತ ಹೇಳ್ತಾರೆ ಸರ್. ಏನು ಹೇಳ್ತಾ ಇಲ್ಲ ಸರ್ ಅವರು. ಅವ್ರು ಮಂಜುನಾಥ್ ಬಸವನಗೌಡ ನಿಮ್ಮೂರವ್ರೆ? ಹಾಂ, ಬೈರಾಪುರದವ್ರಿ ಸರ್. ಅವ್ರ ಫೋನ್ ಸ್ವಿಚ್ ಆಫ್ ಮಾಡ್ಕೊಂಡ್ಬಿಡಿದಾರೆ ಸರ್. ಯಾರ ತಕ ಹಿಂಗ್ ಮಾಡ್ಯಾರ, ಹಿಂದೆಲ್ಲ ಈ ತರ ಮಾಡ್ತಿದ್ರು? ಇಲ್ಲ ಸರ್, ಇದೇ ಸಪೋರ್ಟಿಸ್ತದೆ ಸರ್. ಮೊದ್ಲೆಲ್ಲ ಸ್ವಲ್ಪ ಹಂಗೆ ಕೊಟ್ಕೊಂತಿದ್ರು ಸರ್. ಈ ಸರಿ ಬಾರ ಇದು ಮಾಡ್ಬಿಟ್ಟಿದ್ರು ಸರ್. 227 ಚೀಲ ನೆಲ್ಲು ಸರ್, ಭತ್ತ, 136 ಪ್ಯಾಕೆಟ್ ಮೆಕ್ಕೆಜೋಳ ಕೊಟ್ಟಿದ್ದೀವಿ ಸರ್. ಅದು ಒಂದು 4 ತಿಂಗಳಾಯ್ತು ಸರ್ ಕೊಟ್ಟು ನಾವು. ಬಸವನಗೌಡ, ಮಂಜುನಾಥ್ ಅಂತ ಹೇಳಿ ಸರ್, ಇಬ್ಬರು ಅಣ್ಣ ತಮ್ಮರು ಸರ್. ಅವರು ಅಮೌಂಟ್ ತಗೊಂಡೋಗಿ 4 ತಿಂಗಳಾಯ್ತು ಸರ್. ಇನ್ನು ಅಮೌಂಟ್ ಹಾಕೇ ಇಲ್ಲ ಸರ್. ಇವತ್ತು ಕೊಡ್ತೀನಿ, ನಾಳೆ ಕೊಡ್ತೀನಿ, ಒಂದು ವಾರ ತಡೆದು ಕೊಡ್ತೀನಿ ಅಂತ ಹೇಳ್ತಾನೆ ಇದ್ದಾನೆ ಸರ್. ಆಗ್ತಾ ಇಲ್ಲ ಸರ್ ಅಮೌಂಟ್ ನಮಗೆ. ಎಷ್ಟು ಜನ ರೈತರು ಇದೇ ತರ ಕೊಟ್ಟರು ಸರ್? ಬಹಳಷ್ಟು ಜನ ಕೊಟ್ಟಿದ್ದಾರೆ ಸರ್. ಒಂದು ಸುಮಾರಾಗಿ ನಮ್ಮೂರಂದೆ ಒಂದು 80-90 ಜನ ಕೊಟ್ಟಿದ್ದಾರೆ ಸರ್. ಬಹಳ ಜನ ಕೊಟ್ಟಿದ್ದಾರೆ ಸರ್. ಸುತ್ತಮುತ್ತ ಊರವರು ಬಹಳ ಜನ ಕೊಟ್ಟಾರ ಸರ್. ನಮ್ಮೂರ್ದಂದೆ ಒಂದು ಸುಮಾರಾಗಿ ಒಂದು 2 ಕೋಟಿ ರೂಪಾಯಿ ಅಮೌಂಟ್ ಬರ್ಬೇಕು ಸರ್. ನಮಗೆ ಬರ್ತಾ ಇಲ್ಲ. ಅವರು ಮನೆಯವ್ರು ಎಲ್ಲರ ಫ್ಯಾಮಿಲಿ ಎಲ್ಲ ಟೋಟಲ್ ಅವರು ಹೊರಗಡೆ ಹೋಗಿ ಕೀ ಲಾಕ್ ಮಾಡ್ಕೊಂಡು ಮನೆ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಸರ್. ಅವರು ಕಷ್ಟದಲ್ಲಿದ್ದಾರೆ ಸರ್ ರೈತರೆಲ್ಲರೂ. ನಾವೆಲ್ಲ ಅಮೌಂಟ್ ಬರ್ತವೆ ಸರ್. ಒಂದೇ ಬೆಳೆ ಸರ್ ಇರೋದು ನಮ್ದು. ಇದು 2ನೇ ಬೆಳೆಗೆ ನೀರನ್ನೇ ಇಲ್ಲ. ಈ ತರ ಗುಳಿಗೆ ಎಣ್ಣೆ ಅಂಗಡಿ ಕಟ್ಬೇಕು ಸರ್ ನಾವೆಲ್ಲ. ಇದು ಭತ್ತ ಕೊಯ್ದದ್ದು ಮಿಷನರಿಗೆ ಕೊಡೋಕೆ ಸರ್ ಅಮೌಂಟ್ ಆಗ್ತಾನೆ ಇಲ್ಲ ಸರ್. 4 ತಿಂಗಳಾಯ್ತು ಸರ್. ಈಗ ನಮಗೆ ಕೇಸ್ ಮಾಡಿದ್ರೆ ಸರ್ ಮಾಡಿದೀವಿ, ಸಿರಿಗೆರೆಯಲ್ಲಿ ಮಾಡಿದ್ವಿ ಸರ್. ಅದೇನು ಸ್ವಲ್ಪ ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಹೇಳಿ ಈಗ ಸ್ವಲ್ಪ DC ಆಫೀಸ್ ಹತ್ರ ಬಂದಿದೀವಿ ಸರ್. ನಾವು ಸಾರ್ ಹತ್ರ ಕೇಳೋಣ ಅಂತ. ಇನ್ನು ಇದಾಗ್ತಾ ಇಲ್ಲ ಸರ್. ಇದು ಈ ವರ್ಷದ ಕಥೆ ಅಲ್ಲ. ಯಾಕೆಂತಂದ್ರೆ ಪ್ರತಿ ವರ್ಷ ಕೂಡ ಈ ರೀತಿಯಾಗಿ ವಂಚನೆ ಮಾಡ್ತಕ್ಕಂತ ದಲ್ಲಾಳಿಗಳ ಪ್ರಮಾಣ ಕೂಡ, ಸಂಖ್ಯೆ ಕೂಡ ಹೆಚ್ಚಾಗ್ತಾ ಇದೆ. ಅದು ಭತ್ತ ಬೆಳೀತಕ್ಕಂತ ಹೆಚ್ಚು ಪ್ರದೇಶ, ಅದು ಕಂಪ್ಲಿ ಆಗಿರ್ಬೋದು, ಸಿರುಗುಪ್ಪ, ರಾಯಚೂರು ಜಿಲ್ಲೆ, ಕೊಪ್ಪಳ ಜಿಲ್ಲೆ, ಈ ಭಾಗದಲ್ಲಿ ಅತಿ ಹೆಚ್ಚು ಭತ್ತದ ದಲ್ಲಾಳಿಗಳೇನಿದ್ದಾರೆ ಇವರು ಸಾಕಷ್ಟು ರೈತರಿಗೆ ವಂಚನೆ ಮಾಡಿ ಎಸ್ಕೇಪ್ ಆಗ್ತಕ್ಕಂಥ ಪ್ರಕರಣಗಳು ಕೂಡ ವರ್ಷದಿಂದ ವರ್ಷಕ್ಕೆ ಕೂಡ ಹೆಚ್ಚಾಗ್ತಾ ಇದೆ. ಯಾಕಂದ್ರೆ ಈ ನಿಟ್ಟಿನಲ್ಲಿ ಕೂಡ ರೈತರು ಕೂಡ ಈ ಒಂದು ದಲ್ಲಾಳಿಗಳ ಒಂದು ಮೋಸದ ಮಾತಿಗೆ ಮರಳಾಗಿ ಒಂದು ಹೆಚ್ಚಿನ ದರಕ್ಕೆ ಕೂಡ ಮಾರಾಟ ಮಾಡ್ತಾರೆ. ಮತ್ತಂದ್ರೆ ಅವರಿಗೆ ಹಣ ವಾಪಸ್ ಮಾಡಲಾರ್ದಾಗ ಈ ರೀತಿಯಾಗಿ ಪೊಲೀಸ್ ಠಾಣೆ ಮೆಟ್ಲಿರ್ತಕ್ಕಂಥ ಪ್ರಕರಣಗಳು ಕೂಡ ಹೆಚ್ಚಾಗ್ತಕ್ಕಂಥದ್ದು. ರೈತರು ಕೂಡ ಯಾಕೆಂತಂದ್ರೆ ಇಂಥ ಮೋಸ ಮಾಡ್ತಕ್ಕಂಥ ದಲ್ಲಾಳಿಗಳಿಂದ ಕೂಡ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಯಾಕೆಂತಂದ್ರೆ ಈ ರೀತಿಯಾಗಿ ಸಾಕಷ್ಟು ಸಾಲ ಸೂಲ ಮಾಡಿ ಸುಮಾರು ಬೆಳೆದಿರ್ತಕ್ಕಂಥದ್ದು ಭತ್ತದ ಬೆಳೆ, ಮೆಕ್ಕೆಜೋಳ ಬೆಳೆ, ಇನ್ನಿತರ ಯಾವುದೇ ಬೆಳೆಗಳನ್ನ ಮಾರಾಟ ಮಾಡಿದ ನಂತರ ಅದು ಕೈಗೆ ಹಣ ಸಿಗಲಾರದೆ ಈ ರೀತಿಯಾಗಿ ದಲ್ಲಾಳಿಗಳು ವಂಚನೆ ಮಾಡ್ತಕ್ಕಂಥದ್ದು ಪ್ರಕರಣಗಳು ಕೂಡ ಹೆಚ್ಚಾಗ್ತಾ ಇರ್ತಕ್ಕಂಥದ್ದು. ಪೊಲೀಸ್ ಇಲಾಖೆ ಕೂಡ ಇಂಥ ದಲ್ಲಾಳಿಗಳ ವಿರುದ್ಧ ಒಂದು ಕ್ರಮವನ್ನ ಕೈಗೊಳ್ಳಬೇಕು. ಯಾಕೆಂತಂದ್ರೆ ಇಲ್ಲಿ ಈ ಸುಮಾರು 3-4 ಕೋಟಿ ರೂಪಾಯಿ ರೈತರಿಗೆ ಏನು ವಂಚನೆ ಆಗಿದೆ, ಆ ಆರೋಪಗಳೇನು ತಲೆಮರೆಸಿಕೊಂಡಿದ್ದಾರೆ ಅವರನ್ನ ಬಂಧನ ಮಾಡೋದ್ರ ಮೂಲಕ ರೈತರಿಗೆ ಹಣವನ್ನ ವಾಪಸ್ ಕೊಡಿಸುವ ನಿಟ್ಟಿನಲ್ಲಿ ಕೂಡ ಪೊಲೀಸ್ ಇಲಾಖೆ ಮುಂದಾಗಬೇಕು ಅನ್ನೋ ನಿಟ್ಟಿನಲ್ಲಿ ಕೂಡ ರೈತರದು ಒಂದು ಒತ್ತಾಯ ಆಗಿರ್ತಕ್ಕಂಥದ್ದು. ನಿರ್ಭೀತ, ನಿಷ್ಪಕ್ಷಪಾತ, ವಿಶ್ವಾಸಾರ್ಹ ಸುದ್ದಿಗಳಿಗೆ ಮತ್ತೊಂದು ಹೆಸರಾಗಿರುವ ನ್ಯೂಸ್ 18 ಕನ್ನಡ ಈಗ ಆಪ್ನಲ್ಲೂ ಲಭ್ಯವಿದೆ. ದಯವಿಟ್ಟು ಇಲ್ಲಿರುವ QR ಕೋಡ್ ಸ್ಕ್ಯಾನ್ ಮಾಡಿಕೊಂಡು ಆಪ್ ಡೌನ್ಲೋಡ್ ಮಾಡೋದಕ್ಕೆ ಮರಿಬೇಡಿ. ನಿಮ್ಮ ಬೆಂಬಲ ಹೀಗೆ ಸದಾ ನಮ್ಮೊಂದಿಗಿರಲಿ. ಧನ್ಯವಾದ.